ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಮಾಡಚ್ಚಿನಿ. ನೋಡಿ ಬೆಳಗ್ಗೆ ತಿಂಡಿ ತಿಂತೈತೆ ನಮ್ಮ ಪಾಪ ತಿಂಡಿ ತಿಂತೈತೆ ಬೆಳಗ್ಗೆ. ಬಿಸಿಲು ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ಬಟ್ಟೆ ಎಲ್ಲ ಒಗ್ದು ಒಣಗಾಕಿದ್ದೀನಿ. ಇವತ್ತು ಆಂಟಿ ಮನೆಗೆ ಹೋಗಬೇಕು. ಅವ್ರ ಮನೇಲಿ ಫಂಕ್ಷನ್ ಇದೆ. ಹುಡುಗಿ ಮನೆಯವರು ಬರ್ತಾರೆ ಊಟಕ್ಕೆ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮನ್ನು ಕರೆದಿದ್ದಾರೆ, ಹೋಗಬೇಕು. ಕೆಲಸ ಎಲ್ಲ ಮುಗಿಸಿ 2 ಗಂಟೆ ಹಂಗೆ ಹೋಗೋಣ ಮಧ್ಯಾಹ್ನ ಅಂತ ಅಂದ್ಕೊಂಡಿದ್ದೀನಿ. ಡಿಸ್ಟರ್ಬೆನ್ಸ್ ಅವ್ರು ಯಾರು. ಇವತ್ತು ಬ್ರೇಕ್ಫಾಸ್ಟ್ ಬಂದು ರಾತ್ರಿನೇ ವಾಂಗಿಭಾತ್ ಗೊಜ್ಜು ಮಾಡಿದ್ದೆ, ಹಾಗಾಗಿ ಅದನ್ನೇ ಕಲಿಸ್ತೀನಿ. ಬೇಗ ಕ್ವಿಕ್ಕಾಗಿ ಆಗುತ್ತೆ. ಇನ್ನು ಪಾತ್ರೆ ಎಲ್ಲ ತೊಳಿಬೇಕು. ಬೆಳಗಿನ ಚಿಪ್ಸ್ ತಿಂತ ಕೂತಿದ್ದಾರೆ ಅಕ್ಕ ತಮ್ಮ ಇಬ್ಬರು. ಬಟ್ಟೆ ಒಂದು ರೌಂಡು ಒಗ್ದಾಕಿದ್ದೀನಿ. ಪ್ಯಾಂಟು ಜೀನ್ಸ್ ಪ್ಯಾಂಟ್ ಎಲ್ಲ ಕೈಯಲ್ಲಿ. ಇನ್ನು ಬಟ್ಟೆ ಇದ್ದಾವೆ ಒಣಗಾಕಬೇಕು. ಇದೆಲ್ಲ ಕೈಯಲ್ಲಿ ಒಗ್ದಿದ್ನೆಲ್ಲ ಒಣಗಾಕ್ಬಿಡೋಣ ಅಂತ ಬಂದೆ. ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ನಾನು ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಏನಿಲ್ಲ ಫ್ರೆಂಡ್ಸ್, ನಾವು ಒಬ್ಬಳೇ ಹೋಗೋದು. ಬಿಸಿಲಲ್ವಾ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ಅಷ್ಟೇ. ತಶೀನು ಇದಿಷ್ಟು ಒಗ್ದಾಕಿದ್ದೀನಿ. 2 ಪ್ಯಾಂಟ್ ಹಾಕಿದ್ದೀನಿ. ಏನು ಬೇಕು ನಡಿ, ಮನೆಗೆ ಹೋಗೋಣ ಸಾಕು. ಹಾಂ, ಮನೇಲಿ ತಿನ್ನೋಣ ನಡಿ ಚಿಪ್ಸು. ನಿಮ್ಮ ಅಮ್ಮನ ಮೊಬೈಲೇ ಸರಿಗಿಲ್ಲ ಅಂದ್ರೂ ಟಿವಿಲಿ ಬರ್ತದೆ. ಮಾಡಿ ದಬಾಕ್ಬಿಡ್ತೀನಿ ನಾನು ಒಂದಲ್ಲ. ಆಯಿತು ಆಯಿತು. ಇವನಬ್ಬ ಗಜ ಮುಜ ಅಂದ್ಕೊಂಡು ಎಂತ ಫ್ರೆಂಡ್ಸ್. ಇವಾಗ ರೆಡಿ ಬೆಳಿಗ್ಗೆನೆ ವಾಂಗಿಭಾತ್ ಗೊಜ್ಜು ನೆನೆ ರೆಡಿ ಮಾಡಿದ್ನಲ್ಲ, ಅದನ್ನೇ ಒಗ್ಗರಣೆ ಮಾಡ್ಕೊಂಡು ಮಾಮೂಲಿ. ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಕಲಸಿ ರೆಡಿ ಮಾಡಿಕೊಂಡೆ ವಾಂಗಿಭಾತು. ಮಾಮೂಲಿ ಕಡಲೆಬೇಳೆ, ಸಾಸಿವೆ, ಕಡಲೆಕಾಯಿ ಬೀಜ, ಕರಿಬೇವು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇದೆಲ್ಲ ಒಗ್ಗರಣೆ ಮಾಡಿಕೊಂಡು ಅದ್ರ ಮೇಲೆ ಅನ್ನ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಒಗ್ಗರಣೆ ಕಾಣ್ತಾ ಇಲ್ಲ ಅಷ್ಟೇ. ನಿಂಬೆಹಣ್ಣು ಬೀಜ ಬಿದ್ದಿತ್ತಲ್ಲ ಅದು ತೆಗಿತಾ ಇದ್ದೀನಿ, ಇಲ್ಲಾಂದರೆ ಕಸರೆ ಆಗುತ್ತೆ. ಸೊ ವಾಂಗಿಭಾತ್ ರೆಡಿ ಆಯಿತು. ಆಗಿದ್ದೀನಿ, ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರ ಫಂಕ್ಷನ್ಗೆ ಊಟಕ್ಕೆ ಕರೆದಿದ್ರಲ್ಲ, ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾನು ನನ್ನ ಮಗಳು ಮಾತ್ರ. ನನ್ನ ಮಗ ಮಲಗಿದ್ದಾನೆ, ಹಾಗಾಗಿ ಅವನನ್ನು ಬಿಟ್ಬಿಟ್ಟು ಹೋಗ್ತೀನಿ. ಅವನು ನಿದ್ದೆ ಟೈಮು, ಭಾನುವಾರ ಅಲ್ವಾ, ಹಾಗಾಗಿ ಲೇಟಾಗೆ ಮಲಗಿದ್ದಾನೆ. ಅವನು ನಿದ್ದೆ ಮಾಡಲಿ. ಅವನು ಮಲಗಿದ್ದಳು ಅಷ್ಟರಲ್ಲಿ ಬರ್ತೀನಿ. ಲೇಟ್ ಆದರೆ ನಮ್ಮ ಮನೆಯವ್ರನ್ನ ಕರ್ಕೊಬಂದು ಬಿಡಿ ಅಂತ ಹೇಳಿದ್ದೀನಿ, ಕರ್ಕೊಂಬಂದು ಬಿಡ್ತಾರೆ. ಸೊ ಸಿಂಪಲ್ಲಾಗಿ ಮಾಮೂಲಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ ಸಾಕು ಅಂತ. ಏನು ಗ್ರ್ಯಾಂಡ್ ಫಂಕ್ಷನ್ ಏನಲ್ಲ, ಗೆಟ್ ಟುಗೆದರ್ ಊಟಕ್ಕೆ ಕರೆದಿರೋದಲ್ವ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ, ಕಟಿಂಗ್ ಮಾಡಿಸ್ಕೊಬಂದು. ಸೊ ಅವ್ರು ಈಚೆ ಬರೋವರೆಗೂ ವೆಯ್ಟ್ ಮಾಡಿದ್ದು, ಆಮೇಲೆ ಹೊರಡೋದು. ಆಟೋ ಬುಕ್ ಮಾಡಿಸ್ಕೋಬೇಕು. ಹಾಗಾಗಿ ಅವ್ನು ಮಲಗಿದ್ದಾನೆ ನೋಡ್ರಿ, ಇವಾಗ ಮಲ್ಕೊಂಡ ಅವನು. ಅದಕ್ಕೇ ಅವ್ನು ನಿದ್ದೆ ಮಾಡಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ. ಆಟೋ ಬಂತು, ಆಂಟಿ ಮನೆಗೆ ಹೊರಟಿದ್ದೀವಿ ನಾನು ನನ್ನ ಮಗಳು. ನಾವು ಹೊರಡೋ ಅಷ್ಟರಲ್ಲಿ 2:30 ಆಗಿತ್ತು. ಲೇಟಾಗಿ ಹೋಗೋಣ ಅಂತ, ಯಾಕಂದ್ರೆ ಅವರು ಗೆಸ್ಟ್ಗಳೆಲ್ಲ ಬಂದಿರ್ತಾರಲ್ವ, ಅವರೆಲ್ಲ ಮಾತಾಡಲಿ, ನಾವೇನು ನಿಧಾನಕ್ಕೆ ಹೋದರೂ ಆಗುತ್ತೆ ಅಂದ್ಬಿಟ್ಟು ನಾನು ಲೇಟಾಗಿ ಹೋಗಿದ್ದೆ. ಆ್ಯಕ್ಚುಲಿ ನಾನು ಹೋಗೋದಕ್ಕೆ ಸ್ವಲ್ಪ ಹೊತ್ತಂತಾನೆ ಅವ್ರು ಬಂದಿದ್ದಂಥ ಗೆಸ್ಟ್ಗಳು. ಅವರೆಲ್ಲ ಊಟಕ್ಕೆ ಕೂತ್ಕೊಳ್ಳೋಕೆ ರೆಡಿ ಇದ್ದರು. ಆ ಕರೆಕ್ಟ್ ಟೈಮಿಗೆ ನಾನು ಹೋಗಿದ್ದೆ. ಅವರು ಮಾಮೂಲಿ ಕೋಸಂಬರಿ, ಒಬ್ಬಟ್ಟು, ಕಾಳು ಗೊಜ್ಜು, ಆಮೇಲೆ ಪಲಾವ್ ತರಿಸಿದ್ರು. ಪಲಾವ್ ಮಾತ್ರ ಬಟ್ರ್ ಕೈಲಿ ಮಾಡಿಸಿ, ಮಾಮೂಲಿ ಒಬ್ಬಟ್ಟಿನ ಸಾರು, ಅನ್ನ ಇದೆಲ್ಲ ಮಾಡಿದರು. ಹಪ್ಪಳ ಇವೆಲ್ಲ ಚೆನ್ನಾಗಿತ್ತು. ಒಂಥರ ಎಂಜಾಯ್ ಮಾಡ್ಕೊಂಬಂದ್ವಿ. ಆಮೇಲೆ ಲಾಸ್ಟಲ್ಲಿ ಐಸ್ ಕ್ರೀಮು ಮತ್ತು ಮದ್ದೂರು ವಡೆನೂ ತರಿಸಿದ್ರು. ಎಲ್ಲನೂ ಚೆನ್ನಾಗಿತ್ತು ನೀಟಾಗಿ. ನನ್ನ ಮಗಳು ಸ್ವಲ್ಪ ವೀಡಿಯೋ ಮಾಡಿದ್ಲು, ನಾನು ಸ್ವಲ್ಪ ವೀಡಿಯೋ ಮಾಡಿದೆ. ಹಾಗಾಗಿ ಗಜ್ಜ ಬಿಜ್ಜ ಅಂತ ಆಗ್ಬಿಟ್ಟಿದೆ. ಎಲ್ಲನೂ ಚೆನ್ನಾಗಿತ್ತು. ನೀಟಾಗಿ ತಿಂದ್ಕೊಂಡು ಸ್ವಲ್ಪ ತಿದ್ದು ಎಲ್ಲನೂ ಮಾತಾಡಿಕೊಂಡು ಬಂದ್ವಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಒಂದು ಸ್ವಲ್ಪ ಜನಕ್ಕೆ ಊಟ ಬಡಿಸಿದ್ವಿ. ಆಮೇಲೆ ನಾವು ಊಟ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಬಂದ್ವಿ. ಪಲಾವಂತೂ ಸಖತ್ ಮಾಡಿಸ್ಬಿಟ್ಟಿದ್ರು, ಉಳ್ಕೊಂಬಿಟ್ಟಿದ್ರು ಜಾಸ್ತಿನೇ.
ಅವರು ಯಾರೂ ಸರಿಗೆ ತಿಂದೆ ಇಲ್ಲ ಪಲಾವ್ನ, ಎಲ್ಲ ವೈಟ್ ರೈಸ್ ತಿಂದಿದ್ದಾರೆ ಅಷ್ಟೇ. ಎಷ್ಟೊಂದು ಅರ್ಧಕ್ಕರ್ಧ ಪಲಾವ್ ಅಲ್ಲೇ ಉಳ್ಕೊಬಿಡ್ತು. ಆಮೇಲೆ ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡಬೇಕಲ್ವ ಹೊರಡುವಾಗ ಹುಡುಗಿ ಮನೆಯವ್ರಿಗೆ, ಅದಕ್ಕೆ ಅವ್ರ ಫ್ರೆಂಡು ಪದ್ಮ ಅಂತ ಆಂಟಿ ಫ್ರೆಂಡ್ ಇವರು, ಅವರು ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಜೋಡಿಸ್ಕೊಡ್ತಾಯಿದ್ರು. ಫ್ರೆಂಡ್ಸ್ಗಳು ಎಲ್ಲರನ್ನೂ ಕರ್ತಿದ್ರು ಆಂಟಿ, ಒಂದು 2-3 ಜನನ. ಅವ್ರ ಜೊತೆ ನಾನು ಒಬ್ಬಳು ಫ್ರೆಂಡ್ ಅಂತ ಹೇಳ್ಬೋದು. ಹಾಗಾಗಿ ಹೋಗಿದ್ವಿ ಫ್ರೆಂಡ್ಸ್ಗಳು, ರಿಲೇಟಿವ್ಸ್ ಎಲ್ಲ. ಇವಾಗ ನಾವು ಫೈನಲ್ ಊಟ ಕೂತ್ಕೊತಿದ್ದೀವಿ. ಒಬ್ಬಟ್ಟು ಎಲ್ಲನೂ ಹಾಕ್ಕೊಟ್ರು. ಮನೆಯಲ್ಲೇ ಮಾಡ್ಕೊಂಡಿದ್ರು ಒಬ್ಬಟ್ಟೆಲ್ಲ. ಈಚೆ ಕಡೆ ತುಂಬಾ ರೇಟ್ ಜಾಸ್ತಿ ಅಲ್ವಾ, ಹಾಗಾಗಿ ಆಂಟಿ ಒಬ್ಬಟ್ಟು ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಮನೆಯಲ್ಲೇ ಮಾಡಿದರು. ಅಂದರೆ ಭಟ್ರು ಹೇಗೆ ಮಾಡ್ತಾರೆ ಅದೇ ಥರನೇ ಮಾಡ್ತಾರೆ. ಹಾಗಾಗಿ ಒಂದು ಒಬ್ಬಟ್ಟಾದ್ರೂ ಜಾಸ್ತಿ ದುಡ್ಡು ಅಲ್ವಾ, ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ರು. ಅಂದರೆ ಅವ್ರ ರಿಲೇಟಿವ್ಸ್ ಎಲ್ಲರೂ ಇದ್ದಾರಲ್ವ, ಹೆಲ್ಪ್ ಮಾಡ್ತಾರೆ. ಅದಕ್ಕೆ ನಾನು ಊಟ ಮಾಡಿಕೊಂಡು ಮತ್ತು ಇನ್ನು ಕಾರ್ಡ್ಗಳು ತರಿಸಿದ್ರು, ಇನ್ವಿಟೇಷನ್ ಕಾರ್ಡ್ಗಳು. ಯಾವುದನ್ನು ಕವರ್ಗೆ ಹಾಕಿರಲಿಲ್ಲ, ಹಾಗಾಗಿ. ಆಮೇಲೆ ಹಾಯ್ ಫ್ರೆಂಡ್ಸ್, ಊಟ ಎಲ್ಲ ಆಯ್ತು. ಇವಾಗ ಆಂಟಿ ಅವರೆಲ್ಲ ಊಟ ಕೂತಿದ್ದಾರೆ, ಹಾಗಾಗಿ ಅವ್ರಿಗೆ ಊಟ ಬಡಿಸ್ತಾ ಇದ್ದೀನಿ. ಅಂಕಲ್ಗೆ ಬಿಸಿನೀರು ಬೇಕು, ಅದಕ್ಕೆ ಕಾಯಿಸ್ತಾ ಇದ್ದೀನಿ. ಹುಡುಗಿ ಮನೆಯವರೆಲ್ಲ ಬಂದರು, ಊಟ ಮಾಡ್ಕೊಂಡೆಲ್ಲ ಹೊರಟರು. ಇವಾಗ ನಮ್ಮದು ಊಟ ಆಯಿತು. ಇವಾಗ ಉಳಿದಿರೋರಿಗೆ ಊಟ ಬಡಿಸ್ತಾ ಇದ್ದೀನಿ. ಇಲ್ಲಿ ಒಬ್ಬರು ಮಾತಾಡ್ತಾರೆ ನೋಡಿ, ಗೀತಾ ಅಂತ. ನನ್ನನ್ನು ವೀಡಿಯೋನೇ ಮಾಡಿಲ್ಲ ಅಂತಂದರು. ಅವರೇ ಇಷ್ಟಪಟ್ಟರೆ ನಾನು ವೀಡಿಯೋ ಮಾಡ್ತೀನಿ. ಯಾರಿಗೂ ಇಷ್ಟ ಇಲ್ದಿರೋರಿಗೆಲ್ಲ ವೀಡಿಯೋ ಮಾಡಲ್ಲ. ಕೆಲವ್ರಿಗೆ ಇಷ್ಟ ಇರಲ್ಲ ಮುಖ ತೋರ್ಸೋಕ್ಕೆ, ಹಾಗಾಗಿ ಅವರು ಎಲ್ಲರದ್ದು ಯೂಟ್ಯೂಬೆಲ್ಲ ನೋಡ್ತಾರಂತೆ. ಹಾಗಾಗಿ ನಿಮ್ಮ ಹೆಸರನ್ನು ಹೇಳಿ ಆಂಟಿ ಅಂದ್ಬಿಟ್ಟು ವೀಡಿಯೋ ಮಾಡಿಸಿದ್ದೀನಿ ನೋಡಿ. ಹಾಯ್ ಮಾಡಿ. ತೋರಿಸ್ತೆ ಅವಾಗ್ಲೇ. ಎಲ್ಲಿ ಅಲ್ಲಿ ಅಟ್ಟಾದ್ರೆ ನಾನೇ ತೋರಿಸೋದು. ಹಾಯ್ ಮೇಡಮ್. ಇವನು ಒಬ್ಬ ಮಗ ಅಲ್ಲಿ ಹಾಯ್ ಮಾಡಿದ್ಮೇಲೆ ಅವ್ನು ಬಂದು ಮದುವೆ ಹುಡುಗ. ಇವರಿಬ್ಬರು ಗಂಡ ಹೆಂಡ್ತಿರು, ಆಂಟಿ ಮತ್ತು ಆಂಟಿ ಅವ್ರ ಹಸ್ಬೆಂಡ್. ಇವರಿಬ್ರಿಗೆ 2 ಮಕ್ಕಳು. ಇವಾಗ ಅವನು ಹಾಯ್ ಮಾಡಿದ್ನಲ್ಲ, ಆ ಹುಡುಗಂದು ಮದುವೆ ಸೆಟ್ ಆಗಿರೋದು. ಹಾಗಾಗಿ ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆ ಮಾತ್ರ ನಾನು ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೋಗಲ್ಲ. ಹಾಗಾಗಿ ಇಲ್ಲೆಲ್ಲರೂ ಕೋಆಪ್ರೇಟ್ ಮಾಡಿದ್ರು ವೀಡಿಯೋ ಮಾಡೋದಕ್ಕೆ. ಇವ್ರ ಮಗಳು ಗೀತಾ ಆಂಟಿ ಅಂತ ಹೇಳಿದ್ನಲ್ಲ, ಅವ್ರ ಮಗಳು ಚಂದನ ಅಂತ. ಹಾಗಾಗಿ ಆಮೇಲೆ ಆಂಟಿ ಫ್ರೆಂಡ್ ಇವರೆಲ್ಲರೂ ಅಷ್ಟೇ ನಮ್ಮನ್ನು ವಿಡಿಯೋ ಮಾಡು ಅಂತ ಮಾಡಿದ್ರು. ಫ್ರೆಂಡ್ಸ್ ಆಗೋರೆ, ಇವ್ರ ಪದ್ಮ ಅಂತ, ಇವ್ರ ಲಕ್ಷ್ಮಿ ಅಂತ. ಅವರೆಲ್ಲ ವಿಡಿಯೋ ಮಾಡಿ ನಮ್ಗೆ ತೋರಿಸ್ಬೇಕು, ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಐಸ್ ಕ್ರೀಮ್ ಪಾರ್ಟಿ ಮಾಡ್ಕೊಂಡು ಅವರೆಲ್ಲ ಹಾಯ್ ಮಾಡ್ಬಿಡಿ ಅವ್ರಿಗೆ. ಈ ಲೈನಲ್ಲಿ ಇದ್ದಾರೆ ಇನ್ನು. ಅವರು ಆಂಟಿ ಅವ್ರ ಅಕ್ಕ, ಅವರು ಸೊಸೆ, ಅವ್ರ ಮಕ್ಕಳು. ಆಂಟಿ ಅವ್ರ ಅಕ್ಕ ಅನ್ನಲ್ಲ, ಅವ್ರ ಮಗಳು ಇವಳು. ಅವ್ರ ಮಗ ಇವನು ಮತ್ತು ನನ್ನ ಮಗಳು ಇಬ್ಬರೂ ಒಂದೇ ಕ್ಲಾಸು, ಒಂದೇ ಸ್ಕೂಲು. ಇವನು ಬಂದು ವಿಕಾಸ್ ಅಂತ, ಈ ಹುಡುಗನ ಹೆಸರು. ಇಬ್ಬರು ಒಂದೇ ಸ್ಕೂಲಲ್ಲಿ ಓದ್ತಾ ಇರೋದು ಇವಾಗ್ಲೂ ಕೂಡ. ನಾವಲ್ಲಿ ಪಕ್ಕದ ಮನೆಯಲ್ಲಿ ಒಂದೇ ಒಟ್ಟಾರದಲ್ಲೆಲ್ಲ ಇದ್ವಲ್ಲ, ಹಾಗಾಗಿ ಎಲ್ಲ ಫ್ರೆಂಡ್ಸ್. ಇವರೆಲ್ಲ ಒಂದು ಫ್ಯಾಮಿಲಿ, ಇವ್ರು ಪೂರ್ತಿ. ಅವ್ರ ಮೊಮ್ಮಕ್ಕಳು, ಅವ್ರ ಮಗಳು, ಅವ್ರ ಸೊಸೆ, ಈ ಥರ ಅವ್ರು ಒಂದೇ ಫ್ಯಾಮಿಲಿ. ಮತ್ತು ಹುಡುಗರು ನೋಡಿ, ಏನೋ ಆ ಹುಡುಗಂಗೆ ರೇಗಿಸ್ತಾಯಿದ್ರು, ಹಾಗಾಗಿ ಕಿತ್ತಾಡ್ತಾಯಿದ್ರು ಒಬ್ರಿಗೊಬ್ರು. ಅದನ್ನು ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಚೀಸ್ ಮಾಡ್ರ, ಚೀಸ್. ಹಾ, ಇವಾಗ ಇನ್ವಿಟೇಷನ್ ಕಾರ್ಡ್ಗಳನ್ನೆಲ್ಲ ಹಾಕ್ಬಿಡಿ, ಎಲ್ಲರೂ ಇದ್ದಿರಲ್ಲ, ಬೇಗ ಆಗುತ್ತೆ ಅಂದ್ಬಿಟ್ಟು ಆಂಟಿ ಕೊಟ್ಟರು. ಒಬ್ಬರೇ ಇದ್ದರೆ ಬೋರ್ ಆಗುತ್ತೆ, ಎಲ್ಲರೂ ಇದ್ದರೆ ಮಾತಾಡ್ಕೊಂಡು ಕ್ಲೀನಾಗಿ ಹಾಕ್ಬಿಡ್ಬೋದು. ಹಾಗಾಗಿ ಇನ್ವಿಟೇಷನ್ ಕಾರ್ಡ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಕೂತಿದ್ದೀನಿ. ಹಾಗೆ ಒಂದು ವೀಡಿಯೋನ ರೀಲ್ಸು ಮಾಡಿಕೊಂಡೆ. ಅದೇ ಮಾಮೂಲಿ ರವಿಚಂದ್ರನ್ ಸಾಂಗ್ ಇದೆಯಲ್ಲ ಫಿಲಮ್ದು, ಅದು ಸಾಂಗಿಗೆ ರೀಲ್ಸ್ ಮಾಡಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಯೂಟ್ಯೂಬ್ ಶಾರ್ಟ್ಸಲ್ಲೂ ಹಾಕಿದ್ದೀನಿ.
ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಮಾತಾಡ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಬೇಗನೂ ಕೆಲಸನೂ ಆಗುತ್ತೆ. ಹಾಗಾಗಿ ಕೆಲವೊಂದು ವೀಡಿಯೋಗಳು ನಾನು ಮಾಡಿಕೊಂಡೆ, ಕೆಲವೊಂದು ನನ್ನ ಮಗಳು ಮಾಡಿಕೊಂಡ್ಳು, ಕೆಲವೊಂದು ಅಲ್ಲೇ ಅವ್ರ ಮಗ ಇದ್ದಾನಲ್ಲ ಇಲ್ಲಿ ಆಗ್ತಾ ಇದ್ದಾರಲ್ಲ ಅವ್ರ ಸ್ವಾಮಿ ಯೋಗೇಶ್ ಅಂತ ಅವ್ರ ಹೆಸರು, ಅವರು ಮಾಡಿಕೊಟ್ರು. ಸ್ವಲ್ಪ ಮಾಡಿಕೊಡಿ ವಿಡಿಯೋನ ಅಂತ ಅಂದೆ. ಹಾಗಾಗಿ ಎಲ್ಲರೂ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಮಾಡ್ತಾ ಇದ್ವಿ. ಅಲ್ಲ ಬರೀ ಉಂಡೆ ಕಟ್ಕೊಟ್ಟ ದುಡ್ಡು ಇದು ಮಾಡಿದಾಗ ಇಲ್ಲ, ಎಲ್ಲಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲಾರನು ನಮ್ಮ ಮನೇಲಿ ಇರೋರು ಎಲ್ಲಾರನು ತೆಗಿತಾ ಇದ್ದೀನಿ. ಅಲ್ಲಿ ದಿವಾನ ಮೇಲೆ ಕೂತಿರೋರು ಆಂಟಿ ಇದರಲ್ಲ ನಿಂತಿದ್ದಾರಲ್ಲ ಅವ್ರ ನಾಲ್ಕು ಪಾಪ ಗಾಡಿ ಏನೋ ಬಿದ್ದುಬಿಟ್ಟು ಕೈನ ಮುರ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಬ್ಯಾಂಡೇಜ್ ಹಾಕ್ತಾರೆ. ಇವಾಗ ಗೊತ್ತಿದ್ರಲ್ಲ ಇವರು ಆ ಆಂಟಿ ಫ್ರೆಂಡು ಪದ್ಮ ಅಂತ, ಕ್ಲೋಸ್ ಫ್ರೆಂಡ್ ಇವರು ಅವಾಗಿಂದಾನೆ. ಹಾಗಾಗಿ ಫ್ರೆಂಡ್ಸ್ಗಳು ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡು ಆಲ್ಮೋಸ್ಟ್ ಅವ್ರ ಮನೆ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲರೂ ಕ್ಲೋಸಾಗಿ ಇರ್ತೀವಿ. ಅಂದರೆ ಬೇರೆ ಬೇರೆ ಅಂತ ಅನಿಸೋದೇ ಇಲ್ಲ. ಅಂದರೆ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ. ಅವರು ಅಷ್ಟೇ, ನಾವುಗಳು ಅಷ್ಟೇ. ಯಾರೂ ಭೇದ ಭಾವ ಮತ್ತೆ ಎಲ್ಲಾರನ್ನೂ ನೋಡ್ತಾ ಇದ್ದೆ ಹೆಂಗ್ ಆಗ್ತಾವ್ರೆ ಏನ್ ಮಾಡ್ತಾವ್ರೆ ಅಂತಾರೆ. ಪರಿಚಯ ಇರೋದ್ರಿಂದ ಏನೋ ನಮಗೆ ಅನ್ಕಂಫರ್ಟಬಲ್ ಅಂತ ಅನಿಸಲ್ಲ. ಫಂಕ್ಷನ್ಗಳಲ್ಲಿ ಹೇಗಿರ್ತೀವಿ ಅದೇ ಥರನೇ ಮಾತಾಡ್ಕೊಂಡು ಆರಾಮ್ಸೆ ಇರ್ತೀವಿ. ಹಾಗೆ ಎಲ್ಲ ಮಾತಾಡ್ತಾ ಇದ್ವಿ. ಏನೇನು ಮಾಡೋದು ಮದುವೆಗೆ, ಯಾವ್ಯಾವ ಥರ ಡ್ರೆಸ್ ಹಾಕ್ಕೊಳ್ಳೋದು, ಮೆಹಂದಿದು, ಬಳೆದು, ಸ್ಯಾರಿ, ಯಾರು ಬಸ್ಸಲ್ಲಿ ಬರ್ತೀರಾ ಯಾರು ಕಾರಲ್ಲಿ ಬರ್ತೀರಾ ಅಂತ ರೇಗಿಸ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು. ಸೊ ನಾನು ಹೋಗಿ ಮಧ್ಯಾಹ್ನ 2:30 ನಾನು ಬಂದಿದ್ದೆ. ಎಷ್ಟು 6 ಗಂಟೆನೋ 5:30 ಆಗಿತ್ತು. ಎಲ್ಲನೂ ಮತ್ತೆ ಪಲಾವೆಲ್ಲ ಮಿಕ್ಕಿತ್ತೆಲ್ಲ ತೊಗೊಂಡು ಹೋಗುವಂಥ ಒಂದು ಆಂಟಿ ಸರಿ ಅಂದ್ಬಿಟ್ಟು ಪಲಾವ್ ಮತ್ತು ಒಬ್ಬಟ್ಟಿಗೆ ಸಾರಿ 2 ತೊಗೊಂಡು ಬಂದೆ. ನಾನು ಹೊರಟು ಬಂದ್ಬಿಟ್ಟೆ. ಯಾಕಂದ್ರೆ ನನ್ನ ಮಗನ ಬೇರೆ ಬಿಟ್ಟು ಬಂದಿದ್ನಲ್ಲ, ಹಾಗಾಗಿ ಇಲ್ಲ ಅಂದಿದ್ರೆ ಇರ್ಬೋದಾಗಿತ್ತು. ಅವ್ನು ನನ್ನ ಮಗ ಕರ್ಕೊಂಡು ಹೋದರೆ ಇರೋದಿಲ್ಲ, ಹಠ ಮಾಡ್ತಾನೆ. ಹಾಗಾಗಿ ಬಿಟ್ಬಿಟ್ಟು ಹೋಗಿದ್ದೆ. ಅವ್ನು ಜನ ನೋಡಿಬಿಟ್ರೆ ತುಂಬಾ ನರ್ವಸ್ ಆಗ್ಬಿಡ್ತಾನೆ. ಆಮೇಲೆ ಅಳಕ್ಕೆ ಶುರು ಮಾಡಿಬಿಟ್ಟು ಬಾ ಮನೆಗೆ ಹೋಗೋಣ ಅಂತಾನೆ. ಅದಲ್ಲದೆ ಪುಟ್ಟ ಮಕ್ಕಳಂದರೆ ಗೊತ್ತಲ್ವ ನಿಮಗೆ, ಉಚ್ಚೆ ಮಾಡೋದು, ಕಕ್ಕ ಮಾಡೋದು, ಮತ್ತು ಹಾಲು ಬೇಕು, ಇದು ಬೇಕು, ಅದು ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಅವ್ನು ಬಿಟ್ಬಿಟ್ಟು ಹೋಗಿದ್ದೆ. ನಮ್ಮ ಯಜಮಾನ್ರಿಗೆ ರಜೆ ಇರೋದ್ರಿಂದ ಅವ್ರು ನೋಡ್ಕೋತಾ ಇದ್ರು. ನನ್ನ ಮಗಳಾದರೆ ಏನೂ ಪ್ರಾಬ್ಲಮ್ ಇಲ್ಲ, ಅವಳ ಪಾಡಿಗಳು ಆಡ್ತಿರ್ತಾಳೆ, ನನ್ನ ಪಾಡಿಗೆ ನಾನು ಇರ್ತೀನಿ. ಇವಾಗ ನಾವು ಅವ್ರ ಫಂಕ್ಷನ್ ಅಂತ ಕರೆದ್ಮೇಲೆ ಸಣ್ಣ ಪುಟ್ಟ ಹೆಲ್ಪ್ ಆದರೂ ಮಾಡಬೇಕಲ್ವ. ಹೋಗಿ ಸುಮ್ಮನೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋಕ್ಕಾಗಲ್ಲ. ಫ್ರೆಂಡ್ ಅಂದಮೇಲೆ ಪಾಪ ಅವ್ರಿಗೂ ಏನಾರು ಕೆಲಸಗಳಿರುತ್ತೆ. ಅವ್ರ ಕೆಲಸನ ಸ್ವಲ್ಪ ನಾವು ಶೇರ್ ಮಾಡಿಕೊಂಡ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವನನ್ನು ಕರ್ಕೊಂಡೋದ್ರೆ ಅವ್ರಿಗೇನು ಪಾಪ ಸಪೋರ್ಟೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗಿರಲಿಲ್ಲ ಅವನ್ನ. ನಾನು ನನ್ನ ಮಗಳು ಮಾತ್ರ ಹೋಗಿದ್ವಿ ಆರಾಮಾಗಿ. ನನ್ನ ಮಗಳೂ ಅದು ಮಾಡಿ ಇದು ಕೊಡು ಅಂದರೂ ಕೊಡ್ತಾಳೆ. ಹಾಗಾಗಿ ಅವಳೇನು ಬರೀ ವೀಡಿಯೋ ಮಾಡಿಕೊಟ್ಲು ಅಷ್ಟೇ. ಒಂದು ಸ್ವಲ್ಪ ನಾನು ಸ್ವಲ್ಪ ಊಟಕ್ಕೆ ಬಡಿಸ್ಕೊಟ್ಟೆ ಅಷ್ಟೇ, ಇನ್ನೇನಿಲ್ಲ. ಮನೆ ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ. ಅದರಲ್ಲೂ ಮದುವೆ ಮನೆ ಅಂದ್ಬಿಟ್ರಂತೂ ಎಷ್ಟು ಕೆಲಸಕ್ಕೆ ಜನ ಇದ್ರೂ ಸಾಕಾಗಲ್ಲ, ಕೆಲಸ ಸಾಗಬೇಕಲ್ವ. ಹಾಗಾಗಿ ಎಲ್ಲರೂ ಒಂದೊಂದು ಕೆಲಸನ ಶೇರ್ ಮಾಡ್ಕೊಂಡು ಕೊನೆಗೆ 500 ಕಾರ್ಡನ್ನ ಕ್ಲೀನಾಗೆಲ್ಲ ಕವರ್ಗೆ ಹಾಕಿ, ಅರಿಶಿನ ಕುಂಕುಮ ಇಟ್ಟು, ಅಕ್ಷತೆ ಕಾಳಾಕಿ, ಆಮೇಲೆ ಬೀಗ್ರೂಟದ ಕಾರ್ಡ್ ಹಾಕಿ ಎಲ್ಲನೂ ರೆಡಿ ಮಾಡಿದ್ವಿ. ಅಷ್ಟು ಜನ ಇದ್ದಿದ್ದಕ್ಕೆ ಕ್ವಿಕ್ಕಾಗಿ ಆಗೋಯ್ತು, ಗೊತ್ತಾಗಲಿಲ್ಲ. ಮಕ್ಕಳು ಕವರ್ ಸರಿ ಮಾಡಿಕೊಡೋದು, ಒಬ್ರು ಕಾರ್ಡ್ ಹಾಕೋದು, ಈ ಥರ ಒಬ್ಬೊಬ್ರೊಂದೊಂದು ಥರ ಶೇರ್ ಮಾಡ್ಕೊಂಡು ಫೈನಲಿ ಕಾರ್ಡೆಲ್ಲ ರೆಡಿ ಮಾಡಿ ಇಟ್ವಿ. ಇನ್ನು ಅವ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಕಾರ್ಡ್ ಹಚ್ತಾರೆ. ಎಲ್ಲ ಮುಗಿಸಿ ಫೈನಲಿ ಮನೆಗೆ ಹೊರಟು ಬಂದೆ ನಾನು. ಇಷ್ಟ ಆಗಿತ್ತು ಆಂಟಿ ಮನೆ ಫಂಕ್ಷನ್. ನನ್ನ ಮಗ ನೋಡಿ ರಿಂಗ್ ಲೈಟ್ ಎಲ್ಲ ಹಾಕ್ಕೊಂಡು ಮನೇಲಿ ಆಟ ಸಾಮಾನೆಲ್ಲ ಚೆಲ್ಲಿ ಎಲ್ಲ ಧ್ವಂಸ ಮಾಡಿಬಿಡ್ತಾನೆ. ಆಮೇಲೆ ನನ್ನ ಮಗಳು ಪಾಪ ಅವಳು ಎತ್ತಿಕ್ಬೇಕೆಲ್ಲ, ಅವ್ನು ಚೆಲ್ತಾನೆ, ನಾನೇ ಎತ್ತಿಕ್ಬೇಕು ಅಂತ ಇಬ್ಬರೂ ಜಗಳ ಆಡ್ತಾ ಇರ್ತಾರೆ. ನಿಮ್ಮ ಮನೇಲಿ ಹೀಗೆ ಮಾಡ್ತಾರೆ 2 ಮಕ್ಕಳು ಇದ್ರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಸಾಕಾಗಿ ಹೋಗ್ಬಿಡ್ತಿದ್ದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಈ ಕ್ಯಾಕ್ಟಿ ನೋಡಿ, ಈ ಚಾರ್ಜ್ ಹಾಕಿದ್ರೆ ಮಾತ್ರ ಮಾತಾಡೋದು, ಒಂದು 5 ನಿಮಿಷ ಮಾತಾಡೋದು, ಆಮೇಲೆ ಮಾತಾಡೋಲ್ಲ. ಚಾರ್ಜರ್ಗಿಂತ ಶೆಲ್ ಇರೋದೇ ಬೆಟರು ಅಂತ ಅನಿಸುತ್ತೆ ನನಗಂತೂ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಜಹಾಂಗೀರು. ಮತ್ತು ಇದು ಯಾವುದು ಸ್ಪೆಷಲ್ ಅಂತ ಎಂಥದ್ದು ಬಾದಾಮ್ ಪುರಿ ಕೇಳಿದ್ದೀನಿ. ಇದ್ಯಾವುದು ಬಾಳೆಹಣ್ಣಿನ ಪುರಿ ಅಂತ. ಇದು ಓಪನ್ ಮಾಡಿ ನೋಡೋಣ. ಮೋಸ್ಟ್ಲಿ ಫ್ಲೇವರ್ ಚೇಂಜ್ ಇರುತ್ತೆ. ಓಪನ್ ಮಾಡಿ ಮುರಿರಿ ನೋಡೋಣ. ಒಳಗೆ
ಮೋಸ್ಟ್ಲಿ ಬಾಳೆಹಣ್ಣು ಹಾಕಿರುತ್ತೆ. ಸ್ಮೆಲ್ ನೋಡಿ, ಬಾಳೆಹಣ್ಣು ಥರ ಇದೆ, ಗೊತ್ತಾಗುತ್ತೆ. ಏ ಅವ್ರಿಗಲ್ಲ ರೀ, ನೀವು ಸ್ಮೆಲ್ ನೋಡ್ರಿ. ಹೌದಾ, ಬಾದಾಮ್ ಪುರಿನ ಬಾಳೆಹಣ್ಣು ಪುರಿ ಅಂತ ಇದು. ಸೇಮ್ ಬಾದಾಮ್ ಪುರಿ ಥರನೇ ಇದೆ. ಮತ್ತು ಇದೇನೋ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮಿಕ್ಸ್ಚರ್ ತಂದಿದ್ದಾರೆ. ಜಾಂಗೀರ್. ಏನು ಇವತ್ತು ಇಷ್ಟೊಂದೆಲ್ಲ ತಂದ್ಬಿಟ್ಟಿದ್ದೀರಾ, ಏನು ವಿಶೇಷ? ಪಕೋಡ ತರಕ್ಕೆ ಅಂತ ಹೋದೆ, ಏನೇನೋ ತಗೊಬಂದ್ರಾ? ಪಕೋಡ ಇರಲಿಲ್ಲ, ಅವ್ರು ಜಾಂಗೀರ್ ಕೇಳೋದು. ನಾನು ಬಾದುಷ ತೊಗೋಣ ಅಂತ ಬಂದೆ. ಹಿಂಗೆಲ್ಲ ಆಗೋಯ್ತು, ಹಂಗಾಗಿ ಹಿಂಗೆ ಆಗೋದು. ಸೊ ಫ್ರೆಂಡ್ಸ್, ಆಂಟಿ ಮನೆಗೆ ಹೋಗಿ ಬಂದು ಒಂದು ರೀಲ್ಸ್ ಮಾಡಿದ್ದೀನಿ ಇನ್ವಿಟೇಷನ್ದು. ಅದನ್ನು ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ಈ ವ್ಲಾಗ್ ಜೊತೆಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನೋಡಿ. ಇನ್ವಿಟೇಷನ್ ತುಂಬ ಚೆನ್ನಾಗಿ ಬಂದಿದೆ. ಅವ್ರ ಮೇಲೆ ಇವತ್ತು ಹುಡುಗಿ ಮನೆಯವ್ರು ಊಟಕ್ಕೆ ಕರೆದಿದ್ರಲ್ಲ, ಹಾಗಾಗಿ ನಾನು ಹೋಗಿದ್ದೆ. ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದೆ. ತಲೆ ನೋವ್ತಾ ಇದೆ ಲೈಟಾಗಿ. ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಟಯರ್ಡ್ ಆಗಿರುತ್ತಲ್ಲ, ಫೇಸ್ ಎಲ್ಲ ವಾಶ್ ಮಾಡಿದೆ. ಯಾವುದೇ ಥರ ಕ್ರೀಮ್ ಹಚ್ಚಲಿಲ್ಲ, ಟಯರ್ಡ್ ಆಗೋಗಿತ್ತು ಅಂತ. ಹೊಸದಾಗಿ ನಮ್ಮ ಮನೆಯವ್ರು ತಂದಿದ್ದಾರೆ ಬಾದಾಮ್ ಪುರಿ. ಗೊತ್ತಲ್ವಾ, ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ ಬಾದುಷ, ಬಾದಾಮ್ ಪುರಿ. ಇದು ಬಾಳೆಹಣ್ಣಿನ ಪುರಿ ಅಂತೆ. ನೋಡೋಣ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ನಂಗೇನೋ ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲಪ್ಪ. ನಿಮ್ಗೆ ಅನ್ನಿಸ್ತಾ? ನಿಮ್ಗೆ ಅನ್ನಿಸ್ತಾ? ಸೇಮ್ ಬಾದಾಮ್ ಪುರಿ ಥರನೇ ಇದೆ. ಇದೇನು ಬಾಳೆಹಣ್ಣು ಪುರಿ ಇದೆ. ಮೋಸ್ಟ್ಲಿ ನಮ್ಮ ಮನೆಯವ್ರು ಮಿಸ್ಟೇಕಾಗಿ ಕೇಳಿಸ್ಕೊಂಡ್ ಬಂದಿರ್ತಾರೆ. ಬಾದಾಮ್ ಪುರಿನೇ ಇದು, ಬಾಳೆಹಣ್ಣಿನ ಪುರಿ ಅಲ್ಲ. ಬಾಳೆಹಣ್ಣೆ ಅನ್ನ ನಂಗಂತೂ ಏನು ಚೇಂಜಸ್ ಅನ್ನಿಸ್ತಾರೆ. ಸೇಮ್ ಬಾದಾಮ್ ಪುರಿ ಥರನೇ ಇದೆ. ನಿಮ್ಗೇನಾರ ಬಾಳೆಹಣ್ಣಿನ ಪುರಿ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಹೊಸ್ದಾಗಿ ಕೇಳ್ತಾ ಇರೋದು ಹೆಸರು, ಹಾಗಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಬಾಳೆಹಣ್ಣಿನ ಪುರಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗೂ ಟೇಸ್ಟ್ ಮಾಡ್ತಾ ಇರೋದು. ಬಟ್ ಏನು ಬಾಳೆಹಣ್ಣು ಫ್ಲೇವರ್ ಇಲ್ಲ, ಸೇಮ್ ಬಾದಾಮ್ ಪುರಿ ಫ್ಲೇವರೇ ಇದೆ. ಹಾಗಾಗಿ ಇವತ್ತಂತೂ ಅಲ್ಲೂ ಸ್ವೀಟೆಲ್ಲ ತಿನ್ಬಿಟ್ಟು ಒಂಥರ ಸ್ವೀಟ್ ಹೊಡೆದಂಗೆ ಆಗ್ತಾಯಿದೆ ಮಕ್ಕಕ್ಕೆ. ಬಟ್ ಇದು ಟೇಸ್ಟ್ ಮಾಡಿ ನಿಮ್ಗೆ ಹೇಳೋಣ ಅಂತ ತಿಂತಾ ಇದ್ದೀನಿ ಅಷ್ಟೇ. ಬಲವಂತವಾಗಿ ತಿನ್ನಲ್ಲಪ್ಪ. ಇವಾಗ ನೀನು ಇದು ಬಾಳೆಹಣ್ಣಿನ ಪುರಿ ಅಂದೆ ಅಲ್ವಾ, ಅದು ಟೇಸ್ಟ್ ಮಾಡಿದ್ರೆ ಬಾಳೆಹಣ್ಣಿನ ಫ್ಲೇವರ್ ಬರುತ್ತೇನೋ ಹೇಳೋಣ ನಿಮಗೆ ಅಂತ ತಿಂದೆ. ಅದು ಸೇಮ್ ಬಾದಾಮ್ ಪುರಿ ಥರನೇ ಇದೆ. ತಗೋ ತಿನ್ಕೊ ನೀನೆ, ಬೇಡ ಕೊಡಿ. ಕಾಂಗ್ರೆಸ್ ಕಳಕಿದ್ರೆ ಸ್ವೀಟ್ ತಿಂದ ಈ ಥರ ಖಾರ ತಿನ್ಬೇಕು. ಅವರೇ ಸಮಾಧಾನ. ಬರೀ ಸ್ವೀಟೇ ತಿಂತಿರ್ತಾರೆ, ವಾಮಿಟಿಂಗ್ ಬರಂಗಾಗುತ್ತೆ. ಕಾಂಗ್ರೆಸ್ ಕಳಕಿದ್ರೆ ಚೊಚ್ಚ ಕೂಡ ನಮಗೆ. ಈಗೇನು ಅಡುಗೆ ಮಾಡೋದಿಲ್ಲ ಫ್ರೆಂಡ್ಸ್. ಆಂಟಿ ಮನೆಯಲ್ಲ ಪಲಾವ್ ತೊಗೊಬಂದಿದ್ದೀನಿ. ಪಲಾವ್ ಇದೆ ಸಾಕು. ಹಂಗೆ ಒಂಚೂರು ಒಬ್ಬಟ್ಟು ಸಾರು ತೊಗೊಂಬಂದೆ. ಒಬ್ಬಟ್ಟು ಸಾರೇನು ಇವತ್ತು ತಿನ್ನಲ್ಲ, ಫ್ರಿಜ್ಗೆ ಹಾಕ್ಬಿಡ್ತೀನಿ, ನಾಳೆಗಾಗುತ್ತೆ. ನಾಳೆ ಸಾಂಬಾರು ಮಾಡೋದು ತಪ್ಪುತ್ತೆ. ಹಾಗೆ ಇವಾಗ ವೆಜಿಟೇಬಲ್ ಪಲಾವೇ ಆಗುತ್ತೆ. ನಂಗೆ ಇನ್ನೂ ಹೊಟ್ಟೆ ತುಂಬ್ದಂಗೆ ಇದೆ, ಡೈಜೆಷನ್ ಆಗಿಲ್ಲ. ಕಾಫಿ ಕುಡಿದೆ, ಸ್ವೀಟ್ ಕೊಟ್ಟರು, ಎಲ್ಲ ತಿನ್ಕೊಂಡು ಬಂದೆ. ಹಾಗಾಗಿ